ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಅದು ನಮ್ಮ ಮಟ್ಟದಲ್ಲಿ ಇಲ್ಲ. ನಾವು ಆ ನಿರ್ಣಯ ತೆಗೆದುಕೊಳ್ಳುವಂತಿಲ್ಲ. ಹೈಕಮಾಂಡ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀವಿ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿ, ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ರಾಜೇಂದ್ರ ದೂರು ವಿಚಾರ ಅದು ಪೊಲೀಸ್ ತನಿಖೆ ಮಾಡಬೇಕು. ನಾವೇನು ಹೇಳೋದು, ತನಿಖೆ ಮಾಡಲಿ, ಕಾದು ನೋಡೋಣ. ಇನ್ನು ಜಾರ್ಜ್ ನಿವಾಸದಲ್ಲಿ ಸುದೀರ್ಘ ಚರ್ಚೆ ವಿಚಾರ ನಮ್ಮ ಜಿಲ್ಲೆ ಹಾಗೂ ಅವರ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಇರುತ್ತೆ. ಅವರು ನಮ್ಮ ಮಂತ್ರಿಗಳು, ನಾವು ಭೇಟಿ ಆಗ್ತಾ ಇರ್ತೀವಿ. ಎಲ್ಲದಕ್ಕೂ ರಾಜಕೀಯ ಬೆರೆಸಲು ಆಗುವುದಿಲ್ಲ. ಅಭಿವೃದ್ಧಿಗಾಗಿ ಭೇಟಿಯಾಗಿರ್ತೀವಿ ಎಂದಿದ್ದಾರೆ. ಎಲ್ಲ ನೀವು ಏನು ಕೆಲಸಕ್ಕೆ ಹೋಗಿರ್ತೀವಿ, ಕೆಲಸ ಇರ್ತೈತಿ ನಮ್ಮ ಜಿಲ್ಲೆದು, ನಮ್ಮ ಅವ್ರ ಇಲಾಖೆ ಸಂಬಂಧಪಟ್ಟದ್ದು. ಸೊ ಮಂತ್ರಿಗಳು ಭೇಟಿ ಆಗೋದು ನಮ್ಮ ಮಂತ್ರಿಗಳು ಅವರು ಭೇಟಿ ಆಗಿರ್ತೀವಿ. ಎಲ್ಲದಕ್ಕೂ ರಾಜಕೀಯ ಬೆರೆಸಲಿಕ್ಕೆ ಆಗೋಲ್ಲ, ರಾಜಕೀಯ ಸಂಬಂಧ ಇರೋಲ್ಲ. ಡೆವಲಪ್ಮೆಂಟ್ ವರ್ಕ್ ಇರ್ತವೆ, ಡೆವಲಪ್ಮೆಂಟ್ ಬಗ್ಗೆ ಭೇಟಿಯಾಗಿರ್ತಾರೆ. ಸರ್, ಈಗ ದಲಿತ ಸಚಿವರು ಮತ್ತು ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತೀವಿ. ಹೈಕಮಾಂಡ್ ತಲೆ ಅದೆಲ್ಲ ಇವತ್ತು ಬೇಡ, ಇವತ್ತೊಂದು ಶ್ರೇಷ್ಠ ತೋಳ. ಇವತ್ತು ಯುಗಾದಿ ಇದೆ, ರಂಜಾನ್ ಐತೆ, ಎಲ್ಲ ನಾವು ಎಲ್ಲ ಕೂಡ ಒಟ್ಟಿಗೆ ಬಂದವ್ರೆ. ಮತ್ತೆ ಹೇಳ್ತೀವಿ, ಹೊಸ ಇರ್ತಾವೆ ಸುದ್ದಿಗಳು ಹೇಳ್ತೀವಿ ನಿಮ್ಗೆ. ಯಾಕೆ ಒಂದು ಸರ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಎಲ್ಲ ನಾಯಕರ ಒತ್ತಡ ಆಗ್ತದೆ. ಸಾಕಷ್ಟು ನಮ್ಮ ಅಂತಲಿಲ್ಲ, ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಓಕೆ, ಥ್ಯಾಂಕ್ ಯು. ಈಗ ಹನಿ ಟ್ರಾಪ್ ಸಂಬಂಧಪಟ್ಟಂಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಿದೆ? ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟೇ. ಈಗ ನಾವೇನು ಹೇಳೋಕ್ಕಾಗಲ್ಲ, ಪೊಲೀಸ್ ತನಿಖೆ ಮಾಡಲಿಕ್ಕೆ ಕಾದು ನೋಡೋಣ. ದೂರ ಹತ್ಯೆ ಸರ್ ಮಹಾನಾಯಕ ಬಗ್ಗೆ ಯಾರು ಅದೆಲ್ಲ ನಮಗೆ ಹೆಂಗೆ ಗೊತ್ತು. ಈಗ ನಾವು ಯಾರಿಗತ್ತೆ ಹೇಳಲಿಕ್ಕೆ ಆಗ್ತದೆ? ಯಾರು ಏಜೆನ್ಸಿ ಹೇಳಬೇಕು, ನಾವು ಹೇಳಲಿಕ್ಕೆ ಆಗೋಲ್ಲ. ಕಾದು ನೋಡೋಣ. ರಾಜಕೀಯ ನಾಯಕರು ಈ ರೀತಿ ಟ್ಯಾಪ್ ಮಾಡುವಂಥದ್ದು, ಈ ರೀತಿ ಅಲ್ಲಿ ಎಲ್ಲಿ ವ್ಯವಸ್ಥೆ ಅದು ನೋಡೋಣ. ಈಗೆಲ್ಲ ಒಂದೇ ಸಾರಿ ಹೇಳಲಿಕ್ಕೆ ಆಗೋಲ್ಲ, ಸಮಯ ಬಂದಾಗ ಹೇಳೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.